ಮಹಾಕುಂಭ ಮೇಳದಲ್ಲಿ ಡಿಕೆ ಶಿವಕುಮಾರ್ ಕುಟುಂಬ ಸಮೇತ ಭಾಗಿಯಾಗಿದ್ರು. ಆದ್ರೆ ಅದೇ ವಿಚಾರ ಈಗ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇದೆ. ಖರ್ಗೆ ಅವರು ವ್ಯತಿರಿಕ್ತ ಹೇಳಿಕೆಯನ್ನ ಕೊಟ್ಟಿದ್ರು ಮಹಾಕುಂಭ ಮೇಳವನ್ನ ವಿರೋಧಿಸಿ. ಈಗ ಡಿಕೆ ಶಿವಕುಮಾರ್ ಅವರು ಪುಣ್ಯ ಸ್ನಾನ ಮಾಡಿದ್ದಾರೆ. ಸ್ವಪಕ್ಷದಲ್ಲಿ ಇದು ಚರ್ಚೆಗೂ ಗ್ರಾಸವಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಕುಂಭ ಸ್ನಾನದ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆಯಾಗ್ತಿದೆ. ಸಾಫ್ಟ್ ಹಿಂದುತ್ವದ ಮೊರೆ ಹೋದ್ರ ಡಿಕೆ ಶಿವಕುಮಾರ್ ಅಂತ. ಮತ್ತೊಂದು ಡಿಕೆ ಶಿವಕುಮಾರ್ ಅವರು ದೇವರು ಧರ್ಮ ಮತ್ತು ಆಚರಣೆ ಅನ್ನುವಂತ ವಿಚಾರ ಬಂದ್ರೆ ಯಾವತ್ತೂ ಹಿಂದೆ ಸರ್ದಿಲ್ಲ. ನನ್ನ ಧರ್ಮ ನನ್ನ ದೇವರು, ನಾನು ನಂಬುವಂತಹ ದೇವರು ಅಂತಾನೆ ಮೊದಲಿಂದಲೂ ಅವ್ರು ಹೇಳ್ಕೊಂಡು ಬಂದಿದ್ದಾರೆ. ಆದ್ರೆ ಅವರವರ ಭಾವನೆಗೆ ತಕ್ಕಂತೆ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ನಾಯಕರು ಬೇರೆ ಬೇರೆ ಸ್ಟೇಟ್ಮೆಂಟ್ಸ್ ಗಳನ್ನ ನೋಡೋದನ್ನ ಗಮನಿಸಿದೀವಿ. ಈ ಮಹಾಕುಂಭ ಮೇಳವನ್ನ ವಿರೋಧಿಸಿ ಒಂದಿಷ್ಟು ಜನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದು ರಾಜಕೀಯ ಪ್ರೇರಿತವಾಗಿ. ಇನ್ನು ಖರ್ಗೆ ಅವರು ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಆರ್ಥಿಕತೆ ಸರಿದೂಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು. ಆರ್ಥಿಕತೆ ಸರಿ ಹೋಗುತ್ತಾ, ಬಡತನ ನಿವಾರಣೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಮಾಡಿದ್ರು. ದೇಶವ್ಯಾಪಿಯಾಗಿ ಈ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಈಗ ಡಿಕೆ ಶಿವಕುಮಾರ್ ಅವರ ವಿಚಾರ ಕೂಡ ಚರ್ಚೆಗೆ ಬಂದಿದೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್. ಈ ಬಗ್ಗೆ ಶಿವಪ್ರಸಾದ್, ಡಿಕೆ ಶಿವಕುಮಾರ್ ಅವರು ಇದೇ ಮೊದಲ ಬಾರಿಗಲ್ಲ, ಪ್ರತಿಯೊಂದು ಹಂತದಲ್ಲೂ ಈ ಆಧ್ಯಾತ್ಮದ ಕಡೆ ಸಾಕಷ್ಟು ಒಲವನ್ನ ಹೊಂದಿದ್ದಾರೆ. ಅವರು ಈಗ ಮಹಾ ಕುಂಭಮೇಳದಲ್ಲಿ ಸ್ನಾನ ಮಾಡಿ ಬಂದಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆಯಂತೆ. ಯಾರ್ಯಾರು ಏನೇನು ಮಾತಾಡ್ತಿದ್ದಾರೆ ಹಾಗಾದ್ರೆ? ಖಂಡಿತವಾಗಿಯೂ ಸಹ ಡಿ ಕೆ ಶಿವಕುಮಾರ್ ಅವರ ಕುಂಭಮೇಳ ಭೇಟಿ ವಿಚಾರ ಕುರಿತಂತೆ ಪಕ್ಷದ ಒಳಗೆ ಮತ್ತು ಹೊರಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರು ಈ ವಿಚಾರ ಕುರಿತಂತೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳದಲ್ಲಿ ಭಾಗಿಯಾಗಿ ಕುಟುಂಬ ಸಮೇತ ಅಲ್ಲಿ ಮಾಡಿದಂಥ ಸ್ನಾನ ಏನಿದೆ ಪುಣ್ಯ ಸ್ನಾನ, ಈ ವಿಚಾರ ಕುರಿತಂತೆ ಅವರು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಬಿಜೆಪಿ ನಾಯಕರು ಡಿ ಕೆ ಶಿವಕುಮಾರ್ ಅವರ ಈ ನಡೆಯನ್ನು ಖಂಡಿಸಿದ್ರು ಸಹಿತವಾಗಿ ರಾಜ್ಯದ ಯಾವುದೇ ಬಿಜೆಪಿ ನಾಯಕರು ಕುಂಭಮೇಳಕ್ಕೆ ಹೋಗಿ ಈ ರೀತಿ ಸ್ನಾನ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಧಾರ್ಮಿಕ ಭಾವನೆಗಳನ್ನು ಗೌರವಿಸ್ತಕ್ಕಂಥ ವಿಚಾರಕ್ಕೆ ಯಾರು ಕೂಡ ಮುಂದಾಗಿಲ್ಲ. ಸದ್ಯ ಈಗ ಪಕ್ಷದಲ್ಲಿ ಎಐಸಿಸಿ ನಾಯಕರು ಈ ರೀತಿಯ ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು ನೀಡಿದರೂ ಸಹಿತವಾಗಿ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳದಲ್ಲಿ ಭಾಗಿಯಾಗೋದ್ರ ಮುಖಾಂತರ ಧಾರ್ಮಿಕ ಭಾವನೆಗಳನ್ನು ಗೌರವಿಸ್ತೀವಿ, ಈ ವಿಚಾರದಲ್ಲಿ ರಾಜಕೀಯ ಇಲ್ಲ ಎಂಬತಕ್ಕಂಥ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಇನ್ನು ಕುಂಭಮೇಳದ ಪ್ರಯಾಗ್ರಾಜ್ನಲ್ಲಿ ಡಿ ಕೆ ಶಿವಕುಮಾರ್ ಹೋದಂಥ ಸಂದರ್ಭದಲ್ಲಿ ಆ ರಾಜ್ಯದ ಸಚಿವರು ಕೂಡ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿರ್ಬೋದು ಮತ್ತು ಬಿಜೆಪಿಯ ಸಚಿವರು ಭಾಗಿಯಾಗಿದ್ದಂಥ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರ ಮುಖಾಂತರ ಈ ರೀತಿಯ ರಾಜಕಾರಣವನ್ನು ನಾವು ಮಾಡೋದಿಲ್ಲ, ಅಂದರೆ ಹಿಂದೂಗಳ ಧಾರ್ಮಿಕ ಭಾವನೆಗಳೇನಿದೆ ಕೋಟ್ಯಾಂತರ ಭಕ್ತರು ಕೂಡ ಭಾಗಿಯಾಗಿದ್ರು, ಪುಣ್ಯ ಸ್ನಾನವನ್ನು ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಯಾವುದೇ ಪಕ್ಷಾತೀತವಾಗಿ ಇದನ್ನ ನೋಡಬೇಕು ಎಂಬತಕ್ಕಂಥ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಇನ್ನು ಧರ್ಮದ ವಿಚಾರ ಇರ್ಬೋದು ಮತ್ತೆ ಈ ರೀತಿಯ ಧಾರ್ಮಿಕ ಭಾವನೆಗಳ ವಿಚಾರ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಎಐಸಿಸಿ ನಾಯಕರೇ ಆರಂಭದಲ್ಲಿ ಸೂಚನೆಯನ್ನು ನೀಡಿದ್ರು. ಅದು ವಿಧಾನಸಭೆ ಚುನಾವಣೆ ಇರ್ಬೋದು, ಲೋಕಸಭೆ ಚುನಾವಣೆ ಇರ್ಬೋದು, ಈ ಸಂದರ್ಭದಲ್ಲಿ ಸ್ಪಷ್ಟವಾದಂಥ ಸೂಚನೆಯನ್ನು ಕೂಡ ನೀಡಿದ್ರು. ಯಾವುದೇ ಕಾರಣಕ್ಕೂ ಈ ರೀತಿಯ ಧರ್ಮದ ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು, ಸಾಫ್ಟ್ ಹಿಂದುತ್ವವನ್ನು ಪಾಲನೆ ಮಾಡಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ನೀಡಿದ್ರು. ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಹೋಗಿ ಧಾರ್ಮಿಕ ಭಾವನೆಗಳನ್ನು ಗೌರವಿಸ್ತಕ್ಕಂಥ ವಿಚಾರ ಇರ್ಬೋದು ಮತ್ತೆ ಪೂಜಿಸ್ತಕ್ಕಂಥ ವಿಚಾರದಲ್ಲಿ ಭಾಗಿಯಾಗಿದ್ರು ಎಂಬತಕ್ಕಂಥ ಸಂದೇಶ ಕೂಡ ರವಾನೆಯಾಗಿದೆ. ಸದ್ಯ ಈಗ ಪಕ್ಷದ ಹೊರಗೆ ಮತ್ತೆ ಒಳಗೂ ಕೂಡ ಈ ವಿಚಾರ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ತಮ್ಮ ನಿಲುವನ್ನು ಅಂದರೆ ಭಕ್ತಿ ಇರ್ಬೋದು ಅಥವಾ ಧಾರ್ಮಿಕ ಭಾವನೆಗಳ ವಿಚಾರದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ರಾಜಕಾರಣಿಗಳಿರ್ಬೋದು ಮತ್ತೆ ಇತರ ಪಕ್ಷದ ನಾಯಕರುಗಳು ಯಾವ ರೀತಿ ತಮ್ಮ ನಿಲುವನ್ನು ವ್ಯಕ್ತಪಡಿಸಬೇಕು ಎಂಬತಕ್ಕಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಕರ್ನಾಟಕ ಸೇರಿದಂತೆ ಎಐಸಿಸಿ ಮಟ್ಟದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ವಿಚಾರವನ್ನ ಯಾವುದೇ ಕಾಂಗ್ರೆಸ್ ನಾಯಕರುಗಳು ಕೂಡ ಅಲ್ಲಗೆಳೆದಿಲ್ಲ. ಅಂದ್ರೆ ಈ ವಿಚಾರ ಕುರಿತಂತೆ ವಿರೋಧವನ್ನ ವ್ಯಕ್ತಪಡಿಸದೆ ಅವರ ಧಾರ್ಮಿಕ ವಿಚಾರ ಇರ್ಬೋದು, ಅವರ ಭಕ್ತಿ ಇರ್ಬೋದು ಎಂಬತಕ್ಕಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಪಕ್ಷದ ಒಳಗೆ ಮತ್ತು ಒಳಗೂ ಕೂಡ ಈ ರೀತಿಯ ಚರ್ಚೆಗಳ ನಡುವೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ತಮ್ಮ ವಿಚಾರ ಏನಿದೆ ಅಂದ್ರೆ ಅವರ ನಂಬಿಕೆ ಏನಿದೆ ಅದನ್ನ ಅವರು ಪಾಲಿಸಿದ್ದಾರೆ ಎಂಬತಕ್ಕಂಥ ಚರ್ಚೆ ಆಗ್ತಾ ಇದ್ದು, ಸದ್ಯ ಈ ವಿಚಾರ ಕುರಿತಂತೆ ಪಕ್ಷದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಅನೇಕ ನಾಯಕರು ಶ್ಲಾಘನೆ ವ್ಯಕ್ತಪಡಿಸೋದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಬಿಜೆಪಿ ನಾಯಕರು ಯಾವ ರೀತಿ ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಇರ್ಬೋದು, ಅವರು ಪ್ರಯಾಗ್ರಾಜ್ಗೆ ಭೇಟಿ ನೀಡದೇ ಇರತಕ್ಕಂಥ ವಿಚಾರ ಕುರಿತಂತೆ ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.